ಇಷ್ಟು ಕಟ್ ಮಾಡ್ತಾರ. ಟೊಮೆಟೊ ಎಲ್ಲ ಕಾಯಿ ಆಗಿದಾವ. ಅದೇ ತರ ಇಲ್ಲಿ ಕಾರ್ನರ್ ಕ್ಯಾಬೇಜ್ ಹಾಕಿದ್ವಿ. ಮನ್ಯಾಗ ಊಟಕ್ಕೆ ಅದ್ ಬೇಕಾಗಿರುತ್ತಲ್ಲ ಪಲ್ಯ. ಇದು ಕಾಲಿಫ್ಲವರ್. ದಂಡಿ ಕಾರ್ನರ್ ದಿಂದ ಇದೊಂದ್ ಅರ್ಧ ಎಕರೆ ಹೊಂಡ ಐತಿ ನೋಡ್ಬೋದು. ಇಲ್ಲಿ ಬೋರ್ ಐತಿ. ಇಲ್ಲಿ 3 ಎಕರೆ ನಾವು ಕಲ್ಲಂಗಡಿ ಈ ತರ ಸಣ್ಣ ಅದಾವ. ಬೆಳಿ ಬಾಜುಕೆ ಇಲ್ಲಿ ಕಲ್ಲಂಗಡಿ ಕೊತ್ತಂಬರಿ ಜೊತೆ ಎಲ್ಲ ಕಲ್ಲಂಗಡಿ. ಹಾಯ್ ಗೈಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡ್ತಿರೋದು ಅನ್ಕೋತೀನಿ. ಆ್ಯಂಡ್ ಇವಾಗ ನಾನು ಬಂದಿರೋದು ನಮ್ಮ ದ್ರಾಕ್ಷಿ ತೋಟದಾಗ. ಸಿಕ್ಕಾಪಟ್ಟೆ ವರ್ಷ ಆಯ್ತು ದ್ರಾಕ್ಷಿ ತೋಟ ಹಚ್ಚೋದು. ಇವಾಗ ಕಟ್ ಮಾಡಿದೆವು, ಬುಡ ಸಮೇತ ಏನು ಕಟ್ ಮಾಡಿಲ್ಲ, ಮಿಡಲ್ ಕಟ್ ಮಾಡಿದೆವು. ಮತ್ತು ಚಿಗಾಕತೈತಿ, ಯಾವ ಥರ ಚಿಗಾಕತೈತಿ ನೋಡ್ತೀರಿ. ಈ ಥರ ಇರುತ್ತೆ, ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ಇಲ್ಲೆಲ್ಲ ಮೇಲೆ ತಂತಿ ಮ್ಯಾಗೆಲ್ಲ ಬಂದಿರುತ್ತೆ. ಆ್ಯಂಡ್ ಇಲ್ಲಿಷ್ಟು ಕಟ್ ಮಾಡ್ತಾರೆ. ಕಟ್ ಮಾಡೋಣ ಮತ್ತು ಈ ಥರ ಚಿಗಿಯುತ್ತದ. ಇಲ್ಲೆಲ್ಲ ನೋಡಬೇಕು. ಇದು 2 ಎಕರೆ ಐತಿ. ಪೂರ್ತಿ ಏನು ಮಾಡಿದೆವು ಅಂದರೆ ಕಟ್ ಮಾಡಿದೆವು. ಆ್ಯಂಡ್ ಈ ಥರ ಕೈನ ಸಿಕ್ಕಾಪಟ್ಟೆ ದೊಡ್ಡದಿರುತ್ತಿದ್ದು. ಅದು ಕಟ್ ಮಾಡಿದ ಬಳಕೆ ಹೆಂಗಾಗುತ್ತೆ ಅಂದ್ರೆ ಅದ್ರದ್ದು ಇನ್ನೊಂದು ಇಂಟರ್ ಥರ ಇನ್ನೊಂದು ಸೈಡಲ್ಲಿ ಚಿಗಾಕ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತದೆ. ಆ ಚಿಗಿತನ ಏನು ಹಚ್ಚಿದೆವು ಅಂದ್ರೆ ಟೊಮೆಟೊ ಹಾಕಿಬಿಟ್ಟಿದ್ದಾರೆ ಎಲ್ಲ ಕಡೆ. ನೋಡ್ಬೋದು ಇಲ್ಲಿ ಪೂರ್ತಿ ಎಲ್ಲ ಟೊಮೆಟೊ ಐತಿ. 3 ಎಕರೆ ಪೂರ್ತಿ ಟೊಮೆಟೊ ಐತಿದ. ನೋಡ್ಬೋದು. ರೇಟ್ ಎಷ್ಟಿರುತ್ತೋ ಗೊತ್ತಿಲ್ಲ. ಕರೆಕ್ಟ್ ರೇಟ್ನಾಗ ಸಿಕ್ತಂದ್ರೆ ಸಿಕ್ಕಾಪಟ್ಟೆ ರೊಕ್ಕ ಬರುತ್ತೆ. ನೋಡ್ಬೇಕೇನಾಗುತ್ತೆ ಸೀಸನ್ ವೈಸ್. ಟೊಮೆಟೊ ಎಲ್ಲ ಕಾಯಿ ಆಗಿದಾವ. ನೋಡ್ಬೋದು ಇಲ್ಲಿ ಕಾಯಿ ಯಾವ ಥರ ಆಗಿದಾವ ಅಂತ. ಪೂರ್ತಿ ಇನ್ನೂ ಗ್ರೀನ್ ಅದಾವ. ಪೂರ್ತಿ ರೆಡ್ ಆಗುತ್ತೆ, ನಾವು ವೇಟ್ ಮಾಡಬೇಕು. ಬಟ್ ಸ್ವಲ್ಪ ಯೆಲ್ಲೋ ಕಲರ್ ಬರ್ತಂದ್ರೆ ಮಾರ್ಕೆಟ್ ಕೊಯ್ತಾರೆ, ಬಿಕಾಸ್ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಆ್ಯಂಡ್ ಅಲ್ಲೇ ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದು ಎಲ್ಲೋ ಇದ್ದಕ್ರೆ ಮಾರ್ಕೆಟ್ನಾಗ ಒಯ್ದೆವು ಅಂದ್ರೆ ಅದು ಒಂಥರ ರೆಡ್ ಆಗೋ ಪರಿಸ್ಥಿತಿ ಒಳಗೆ ಬಂದುಬಿಟ್ಟಿರುತ್ತೆ. ಈ ಥರ ಐತಿದು ಟೊಮೆಟೊ ಪ್ಲಾಟ್. ನೋಡ್ರಿ ಇಲ್ಲಿ ಹಿಂಗೆ ಕಾಣಿಸುತ್ತೆ ವಿಲೇಜ್. ಇಲ್ಲಿ ನೋಡ್ರಿ ಯಾವ ಥರ ಕಾಣಿಸುತ್ತೆ ಬಳ್ಳಿ ಎಲ್ಲ. ಇದೊಂಥರ ಮಸ್ತ್ ಅನ್ಸುತ್ತೆ. ಅದೇ ಥರ ಇಲ್ಲಿ ಕಾರ್ನರ್ಗೆ ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಬೆಳಾಕತ್ತಿದ್ವಿ. ತೋರಿಸ್ತೀನಿ ಯಾವ ಥರ ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ ಬೆಳೀತೈತೆ ಅಂತ ಹೊಲದಲ್ಲಿ. ಇಲ್ಲಿ ನೋಡ್ಬೋದು, ಇದು ಕಾಲಿಫ್ಲವರ್. ಇಲ್ಲಿ ನೋಡ್ಬೋದು ಪೂರ್ತಿ ಹೂವಿನ ಟೈಪ್ ಆಗುತ್ತೆ. ಬಳ್ಳಿ ಇದು ಹೂವು ಸಿಕ್ಕಾಪಟ್ಟೆ ಮಸ್ತ್ ಇರುತ್ತೆ, ಟೇಸ್ಟಿ ಇರುತ್ತೆ. ಇದು ನಾವು ಗೋಬಿ ಅದು ಮಾಡೋಕೆ ಇದೇ ಹಾಕ್ತೀವಿ ಗೋಬಿ ಒಳಗೆ. ಆ್ಯಂಡ್ ಯಾವ ಥರ ಬೆಳಿತಾರ ರೈತರು ಅನ್ನೋದು. ಇದು ಕಾಲಿಫ್ಲವರ್ ಹೂಕೋಸ್ ಅನ್ಬೋದು. ಇಷ್ಟು ಹಾಕಿದ್ದಾರೆ. ಇಲ್ಲಿ ಒಂದು ಆ್ಯಂಗಲ್ ಹಾಕಿದ್ದಾರೆ. ಆ್ಯಂಡ್ ಅದು ಆದಮೇಲೆ ಆ ಸೈಡ್ ಇದು ಆಮೇಲೆ ಕಾಲಿಫ್ಲವರ್. ಇಲ್ಲೆಲ್ಲ ಕ್ಯಾಬೇಜ್ ಇದು ಕ್ಯಾಬೇಜ್ ಪೂರ್ತಿ. ಇದು ಆ ಆ್ಯಂಗಲ್ ತನ ದಂಡಿ ತನ ಐತಿ. ಇಲ್ಲಿ ಮತ್ತು ಕಾಲಿಫ್ಲವರ್ ಐತಿ. ಕ್ಯಾಬೇಜ್ ಈ ಥರ ಇದೆ ಪೂರ್ತಿ. ಆ ಲೈನಲ್ಲಿ ಲಾಸ್ಟು ಒಂದು ಇದು ಕಾಣಿಸ್ತಿರ್ಬೋದು, ಅಲ್ಲೊಂದು ಆ್ಯಂಗಲ್. ಅದು ಆ್ಯಂಗಲ್ ತನ ಐತಿ. ಬರೀ ಮನೆಗೆ ಅಷ್ಟೇ ಮಾಡಿದ್ದಾರೆ, ಮಾರ್ಕೆಟ್ಗೆಲ್ಲ. ಮನ್ಯಾಗ ಊಟಕ್ಕೆ ಅದು ಬೇಕಾಗಿರುತ್ತಲ್ಲ ಪಲ್ಯ ಮಾಡೋಕೆ, ಅದಕ್ಕಷ್ಟೇ ಬೆಳೆದಾರ ಕಾಣಿಸುತ್ತೆ ಮನೆಯಲ್ಲಿ. ಆ್ಯಂಡ್ ಈಗ ನಿಮ್ಗೆ ಇನ್ನೊಂದು ತೋರಿಸ್ಬೇಕಂದ್ರೆ ದ್ರಾಕ್ಷಿ ಯಾವ ಥರ ಇರುತ್ತೆ ಅದು ತೋರಿಸ್ತೀನಿ. ಆ್ಯಂಡ್ ಕರೆಂಟ್ಲಿ ನಾನು ನಮ್ಮ ದ್ರಾಕ್ಷಿ ಹೊಲದಾಗಿರ್ತೀನಿ. ಆ್ಯಂಡ್ ಹಿಂದೆ ನೋಡ್ಬೋದು ತೆಂಗಿನ ಗಿಡಗಳದಾವ. ಆ್ಯಂಡ್ ಆಚೆ ಕಡೆನೂ ದ್ರಾಕ್ಷಿ ಐತೆ ಪೂರ್ತಿ. ಆ್ಯಂಡ್ ಇವಾಗ ನಾನು ದ್ರಾಕ್ಷಿ ಹೊಲದಾಗೆ ಬಂದೀನಿ. ನೋಡ್ಬೋದು ಇಲ್ಲಿ ದ್ರಾಕ್ಷಿ. ಓ ಮೈ ಗಾಡ್, ಫೈನಲಿ 1 ವರ್ಷ ಆಯ್ತು ನಾನು ದ್ರಾಕ್ಷಿ ನೋಡಿ. ಆ್ಯಂಡ್ ಈ ವರ್ಷ ಮತ್ತು ಬಂದಿದ್ದಾವ. ನೈಸ್. ಇನ್ನು ಹುಳಿ ಐತಿ, ಬಟ್ ಓಕೆ. ಇನ್ನು ಬಿಸಿಲು ಬಿದ್ದು ಎಲ್ಲ ಶುಗರ್ ಹಿರ್ಕೋಬೇಕು. ಶುಗರ್ ಆಗ್ಬೇಕಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. 15 days ಅಥವಾ 21 days ತೊಗೋಬೋದು ಇನ್ನು. ಆ್ಯಂಡ್ ಮಸ್ತ್ ಇದೆ, ಟೇಸ್ಟ್ ಇದೆ. ಓಕೆ, ಒಂದೊಂದು ಕಡೆ ಹಣ್ಣಾಗಿದ್ದಾವ, ಒಂದೊಂದು ಕಡೆ ಹಣ್ಣಾಗಿಲ್ಲ. ಇಟ್ಸ್ ಡಿಪೆಂಡ್ ಅಪಾನ್ ಸೂರ್ಯನ ಕಿರಣ ಹೆಂಗೆ ಬಿದ್ದಿರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶುಗರ್ ಕಂಟೆಂಟ್. ಎಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಬಿದ್ದಿರುತ್ತಲ್ಲ ಅಲ್ಲಿ ಶುಗರ್ನು ಜಾಸ್ತಿ ಇರುತ್ತೆ. ಎಲ್ಲಿ ಸೂರ್ಯನ ಬಿಸಿಲು ಜಾಸ್ತಿ ಬಿದ್ದಿರೋದಿಲ್ಲ
ಅಲ್ಲಿ ಸಿಕ್ಕಾಪಟ್ಟೆ ಇನ್ನಾದ್ರೂ ಹುಳಿ ಐತೆ. ಆ್ಯಂಡ್ 3 ಎಕರೆ ಐತದ ಈ ಕಾಡೆ. ಆ್ಯಂಡ್ ಪೂರ್ತಿ ಅಷ್ಟೈತೆ ತೋರಿಸ್ತೀನಿ ನೋಡೋರಂತೆ. ದಂಡಿ ಕಾರ್ನರ್ದಿಂದ ಈ ದಂಡಿ ಕಾರ್ನರ್ಗೆ ಬಂದ. ಇಲ್ಲಿ ಶೇಂಗಾ ಹಾಕಿದಾರ. ಶೇಂಗಾ ಕಾಣಿಸ್ತಿರ್ಬೋದು, ಇಲ್ಲಿ ಶೇಂಗಾ ಐತಿ. ಇಷ್ಟು ಶೇಂಗಾ ಐತೆ. ಆಚೆ ಕಡೆ ಸೈಡ್ ಏನು ಹಾಕಿದಾರ ಗೊತ್ತಿಲ್ಲ. ಲೆಟ್ಸ್ ಸಿ ವಾಟ್ ಐತಿ ನೋಡೋಮು, ಏನೈತಿ ನೋಡೋಮು ಅಲ್ಲಿ. ಆ್ಯಂಡ್ ಇದು ಗಾರ್ಲಿಕ್, ಬೆಳ್ಳುಳ್ಳಿ ಹಾಕಿದಾರ. ಆ್ಯಂಡ್ ಸಿ ಬೆಳ್ಳುಳ್ಳಿ ಹೆಂಗೆ ಹಚ್ಚಿರ್ತಾರಂದ್ರೆ ಒಂದೊಂದು ಹಚ್ಚಿರ್ತಾರ, ಬೀಜ ಹಚ್ಚಿರ್ತಾರೆ. ಆ್ಯಂಡ್ ಈ ಥರ ಆಗೈತೆ. ಅಲ್ಲಿ ಒಂದು ನುಗ್ಗೆಕಾಯಿ ಗಿಡ ಐತಿ. ನುಗ್ಗೆಕಾಯಿ ಅಂದ್ರೆ ಡ್ರಾಮಾಸ್ಟಿಕ್ ಅನ್ಬೋದು ಇಂಗ್ಲೀಷ್ ಒಳಗೆ. ಅದ್ರ ಗಿಡ ಐತಲ್ಲ ಒಂದು, ಸಿಕ್ಕಾಪಟ್ಟೆ ಆಗುತ್ತೆ. ಈಗ ಸದ್ಯ ಬೇಸಿಗೆ ಬತ್ತಂದ್ರೆ ಸಿಕ್ಕಾಪಟ್ಟೆ ಕಾಯಿ ಆಗಿರುತ್ತೆ. ಮಾರ್ಕೆಟ್ಗಂತೂ ಒಯ್ಯೋದಿಲ್ಲ, ಬಟ್ ಜಸ್ಟ್ ಮನ್ಯಾಗ ಅಷ್ಟೇ ಯೂಸ್ ಮಾಡಕ್ಕೆ. ಆ್ಯಂಡ್ ದ್ರಾಕ್ಷಿ ಪೂರ್ತಿ ದ್ರಾಕ್ಷಿ ವ್ಯೂಸ್ ತೋರಿಸ್ಬೇಕಾಗಿದೆ ಅಂದ್ರೆ ಲೆಟ್ಸಿ ತೋರಿಸ್ತೀನಿ ಇವಾಗ. ಇದು ಹೊಂಡ ಇರ್ತೀನಿ. ಇದು ನೋಡ್ಬೋದ ಈ ಕಾರ್ನರ್ ಸ್ಟಾರ್ಟ್ ಆದದ್ದು ದ್ರಾಕ್ಷಿ ಆಲ್ಮಾಗ್ 2 ಕಿಲೋಮೀಟರ್ಸ್ ಐತಿ. 2 ಕಿಲೋಮೀಟರ್ಸ್ ತನಕ ದ್ರಾಕ್ಷಿ ಐತಿ. ಆ್ಯಂಡ್ ಈ ಕಾಡಿನೂ ದ್ರಾಕ್ಷಿ, ಆ ಕಾಡಿ ಮತ್ತು ಕಲ್ಲಂಗಡಿಕಾಯಿ ಹಚ್ಚಿವಿ. ಆ ತೆಂಗಿನ ಗಿಡ ದಾಟ್ ಆ ಕಾಡಿ 2 ಕಿಲೋಮೀಟರ್ಸ್ ಐತಿ. ಫುಲ್ಲೆಲ್ಲ ಬರೀ ದ್ರಾಕ್ಷಿ ಐತಿ. ಆ್ಯಂಡ್ ಸಿ ಯಾವ ಥರ ಬೆಳೆದಿವಂದ್ರೆ ನಿಮಗೆ ಕಾಣಿಸ್ತಿರ್ಬೋದು. ಆ್ಯಂಡ್ ನೀರು ಎಲ್ಲಿ ಬರ್ತಾವ ಅಂತ ಕೇಳಿದ್ರೆ ತೋರಿಸ್ತೀನಿ ನೀರು ಎಲ್ಲಿ ಬರ್ತಾವ ಅನ್ನೋದು. ಇದು ಒಂದು ಅರ್ಧ ಎಕರೆ ಹೊಂಡ ಐತಿ. ನೋಡ್ಬೋದು ಇಲ್ಲಿದಿಂದ ಸ್ಟಾರ್ಟ್ ಆಗೈತಿ ಹೊಂಡ. ಆ್ಯಂಡ್ ಅಲ್ಲಿ ತನಕ ಬರೀ ಹೊಂಡನೇ ಐತಿ. ಇದಕ್ಕೆ ತುಂಬಬೇಕಂದ್ರೆ 3 ತಿಂಗಳು ಬೇಕಿದೆ. ನೀರು ಕಂಟಿನ್ಯೂಸ್ ಆಗಿ ತುಂಬಬೇಕಂದ್ರೆ 3 ತಿಂಗಳು ಟೈಮ್ ತೊಗೊಳುತ್ತೆ. ಆ್ಯಂಡ್ ಈ ಥರ ಐತಿ. ನೀರೆಲ್ಲ ಇಲ್ಲೇ ಸ್ಟೋರ್ ಮಾಡ್ತೀವಿ. ಆ್ಯಂಡ್ ಅಲ್ಲಿ ಮೋಟ್ರ್ ಐತೆ, ಅಲ್ಲಿ ಬ್ಲೂ ಡಬ್ಬಿ ಕಾಣಿಸ್ತಿರ್ಬೋದು, ಅಲ್ಲಿ ಮೋಟ್ರ್ ಕುಂಡ್ರಿಸಿವಿ. ಆ್ಯಂಡ್ ಫಸ್ಟಿಗೆ ಇಲ್ಲಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ನೀರು ಈ ಹೊಂಡದಾಗ ಹಾಕ್ತೀವಿ. ಆ್ಯಂಡ್ ಅಲ್ಲಿದಿಂದ ಹೊಲಕ್ಕೆಲ್ಲ ಬಿಡಕ್ಕೆ ನೀರು ಬಿಡ್ತೀವಿ ಅಲ್ಲಿದಿಂದ. ಇಲ್ಲಿ ಬೋರ್ ಐತಿ. ಈ ಥರ ಬೋರ್ ಒಂದು 20 ಬೋರ್ ಅದಾವ. ಮೀನ್ಸ್ ಅವು ಬೇರೆ ಹೊಲದಲ್ಲಿ ಅದಾವ. ಆ್ಯಂಡ್ ಅಲ್ಲಿದಿಂದ ಎಲ್ಲ ಪೈಪ್ಲೈನ್ ಹಾಡ್ಕೊಂಡು ಈ ಹೊಂಡದಾಗ ನೀರು ಬಿಡ್ತೀವಿ. ಆ್ಯಂಡ್ ಅದು ಒಂದು ಮೇನ್ ಇಂಪಾರ್ಟೆಂಟ್ ನಂದು. ಮೀನ್ಸ್ ಅಲ್ಲಿದಿಂದ 1 ಕಿಲೋಮೀಟರ್ ದೂರ ಐತದಲ್ಲ, ಅಲ್ಲಿದಿಂದೆಲ್ಲ ನೀರು ತಂದು ಈ ಹೊಂಡದಾಗ ಸ್ಟೋರ್ ಮಾಡಿ, ಈ ಹೊಂಡದಾಗ ಸ್ಟೋರ್ ಮಾಡಿಕೊಂಡು ಅದು ಆದಮೇಲೆ ಗಿಡಗಳು ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಇಲ್ಲೊಂದು ಇದು ಐತಿ, ಔಷಧ ಹೊಡಿತೀವಿ. ಇದರದಿಂದ ಎಲ್ಲ ನಾವು ದ್ರಾಕ್ಷಿಗೆ ತಂದು ಗೊಬ್ಬರ ಕಟ್ಟೋದು, ನೀರು ಕಟ್ಟೋದು ಮಾಡ್ತೀವಿ. ನೋಡ್ಬೋದು ಇಲ್ಲಿ ಗೊಬ್ಬರ ಏನೈತೋ ಗೊತ್ತಿಲ್ಲ ನಂಗಂತೂ. ಆ್ಯಂಡ್ ಇದರದಿಂದ ನಾವು ಪೂರ್ತಿ ದ್ರಾಕ್ಷಿಗೆ ತಂದು ಗೊಬ್ಬರ ಬಿಡ್ತೀವಿ. ಆ್ಯಂಡ್ ನಮ್ಮ ಟ್ಯಾಕ್ಟ್ರಿ ಡಕ್ಕಿಂಗ್ ಅನ್ಬೋದು, ಅಲ್ಲಿ ನಮ್ಮ ಟ್ಯಾಕ್ಟ್ರಿ ನಿಂತೈತಿ. ಇಲ್ಲಿ 3 ಎಕರೆ ನಾವು ಕಲ್ಲಂಗಡಿಕಾಯಿ ಹಚ್ಚೀವಿ. ಇನ್ನಾದ್ರೂ ಬೆಳೆದಿಲ್ಲ, ಸ್ವಲ್ಪ ಅಷ್ಟೇ ಗ್ರೋ ಆಗೈತಿ. ನೋಡ್ಬೋದು ಅಲ್ಲೆಲ್ಲ ವೈಟ್ ಐತಲ್ಲ, ಪೂರ್ತಿ ಕಲ್ಲಂಗಡಿ ಐತಿ. ಆ್ಯಂಡ್ ನಿಮ್ಗೆ ತೋರಿಸ್ಬೇಕಂದ್ರೆ ಬೆಳ್ಳಿ ಹಿಂಗೆ ಬಂದವತ್ತಂದ್ರೆ ಲೆಟ್ಸಿ ಇನ್ನ ಸಣ್ಣ ಅದಾವ, ಕಾಣಿಸ್ತೈತೇನಿಲ್ಲ ಗೊತ್ತಿಲ್ಲ. ಈ ಥರ ಸಣ್ಣ ಅದಾವ. ಆ್ಯಂಡ್ ಪೂರ್ತಿ ಐತಿ, 3 ಎಕರೆ ಐತಿ. ಇಲ್ಲಿ ಕಲ್ಲಂಗಡಿ ಬಾಜುಕೆ ಪೂರ್ತಿ ಏನು ಹಚ್ಚಿದಾರ ಅಂದ್ರೆ ಕೊತ್ತಂಬರಿ ಹಚ್ಚಿದಾರ. ಕೊತ್ತಂಬರಿ ಹೆಂಗೆ ಅನ್ಸುತ್ತೆ ಅಂದ್ರೆ ಫಸ್ಟಿಗೆ ನೋಡ್ಬೋದು ಇಲ್ಲೆಲ್ಲ ಕೊತ್ತಂಬರಿನ ಐತಿ. ಆ್ಯಂಡ್ ಸಣ್ಣ ಬೀಜ ಅದಾವ. ಲೆಟ್ಸಿ ಯಾವ ಥರ ಹೂ ಬಿಡ್ತೈತೆ ಅನ್ನೋದು ನೋಡ್ರಿ. ಆ್ಯಂಡ್ ಹಾಗೆ ಇವು ಅದಾವ, ಏನಂತಾರೆ ಇವ್ರ ಹೆಸರು ನನ್ಗೆ ಅಷ್ಟು ಗೊತ್ತಿಲ್ಲ. ಹೀರೆಕಾಯಿ ಬೆಳ್ಳಿ ಅದ. ಕೊತ್ತಂಬರಿ ಜೊತೆ ಹೀರೆಕಾಯಿನ ಬೆಳೆನೂ ಐತಿಲ್ಲಿ. ಆ್ಯಂಡ್ ಅದನ್ನು ಸಣ್ಣ ಹೂವು ಬಿಟ್ಟೈತೆ, ಇನ್ನೂ ಕಾಯಿ ಆಗಿಲ್ಲ, ಇವಾಗ ಹಚ್ಚಿದಾರ ಅನ್ಸುತ್ತೆ. ಮಸ್ತ್ ಐತೆ. ಲೆಟ್ಸಿ ಹೂವು ಹೆಂಗೆ ಅನ್ಸುತ್ತದೆ ಅದು. ಎಲ್ಲ ಕಲ್ಲಂಗಡಿ ಅದಾವ. ಆ್ಯಂಡ್ ಆ ಕಡೆನೂ ಸಿಕ್ಕಾಪಟ್ಟೆ ತೆಂಗಿನ ಗಿಡಗಳು ಅದಾವ. ಆ್ಯಂಡ್ ಈ ಥರ ತೆಂಗಿನ ಗಿಡಗಳು ಅದಾವ, ದ್ರಾಕ್ಷಿ ಆ್ಯಂಡ್ ಕಲ್ಲಂಗಡಿ, ಟೊಮ್ಯಾಟೊ, ಆ ಕಡೆ ದ್ರಾಕ್ಷಿ. ಇದು ನಮ್ಮ ಹೊಲ್ದಾಗ ನಾವು ಇವು ಬೆಳೆ ಬೆಳಾಕೈತೀವಿ. ಇನ್ನ ಯಾವುದೋ ಫಸಲ್ ಕೊಟ್ಟಿಲ್ಲ. ದ್ರಾಕ್ಷಿ ಇನ್ನ ಬಂದೈತಿ ಪೂರ್ತಿಯಾಗಿ, ಇನ್ನ ನಮ್ಮ ಕೈ ಒಳಗೆ ಬಂದಿಲ್ಲ. ಅದು ನಿಮ್ಮ ಹೊಲ್ದಾಗೂ ಇದೇ ಥರ ಬೆಳಿತಿರತ್ತೆ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಾಗ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.